ಸೆಟ್ಟಿಗೆ ಬಂದಾಗ ಗೋಲ್ಡ್ ಚೈನ್ ಇರಲಿಲ್ಲ. ಯಪ್ಪ ಹೆಂಗಾಗಿತ್ತು ಅಂದರೆ, ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ವೆಲ್ಕಮ್ ಟು ನನ್ನ ಡೇ ಇನ್ ಮೈ ಲೈಫ್ಗೆ. ಇವತ್ತು 4:15 ಎದ್ದಿದ್ದೀನಿ ಆ್ಯಂಡ್ ಇವತ್ತು ಅನುಪಲ್ಲವಿ ಶೂಟಿಂಗ್ ಇರೋ ಕಾರಣ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಶೂಟಿಂಗ್ ಇದ್ದರೆ 4 ಗಂಟೆಗೆ ಎದ್ದೇಳ್ತೀನಿ. ಇವತ್ತು ಅರ್ಧ ಗಂಟೆ ಲೇಟಾಗಿ ಯಾಕೆ ಎದ್ದೆ ಅಂತ ಮುಂದೆ ಹೇಳ್ತೀನಿ. ಆ್ಯಂಡ್ ನಾನು ಆಯಿಲ್ ಪುಲ್ಲಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಸೆಕೆಂಡ್ ಡೇ. ಇದರಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಇದೆ ಅಂತ ಗೂಗಲ್ ಮಾಡಿ ನೋಡಿದಾಗ ಗೊತ್ತಾಯಿತು. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿಕೊಂಡೆ. ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡು ಮ್ಯಾಟ್ ಹಾಕ್ಬಿಟ್ಟು ಟೈಮ್ ಲ್ಯಾಪ್ಸಲ್ಲಿ ಇಡಬೇಕಿತ್ತು ಅಲ್ವಾ ರೆಕಾರ್ಡ್ಗೆ. ನಾನು ರೆಕಾರ್ಡ್ ಇಡೋದೇ ಮರ್ತ್ಬಿಟ್ಟಿದ್ದೀನಿ. ರೆಕಾರ್ಡ್ ಆಗಿದೆ ಅಂತ ಬಂದು ನೋಡಿದ್ರೆ ರೆಕಾರ್ಡೇ ಆಗಿರಲಿಲ್ಲ. ಸರಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ನನಗೆ ಗೊತ್ತಿರೋ ಅಂತ 2-3 ಎಕ್ಸಸೈಸ್ನ ಮಾಡ್ತೀನಿ ರೆಗ್ಯುಲರಾಗಿ, ಅದನ್ನೇ ಫಾಲೋ ಮಾಡ್ತೀನಿ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಇವತ್ತು ಮಂಡೇ, ಸೊ ವಾರ ಮಾಡಬೇಕಿತ್ತು. ರಾತ್ರಿನೇ ಹೂವು ಎಲ್ಲ ತಂದಿಟ್ಟಿದ್ದಾಯಿತು. ಅಪ್ಪಂಗೆ ಹೇಳಿ ತರಿಸಿಟ್ಟಿದ್ದೆ. ನಾನು ಅಮ್ಮನ ಮನೇಲಿ ಇದ್ದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಬೆಳಗ್ಗೆ ಅಷ್ಟರಲ್ಲಿ ನಾನು ಪೀರಿಯಡ್ಸ್ ಆಗಿಬಿಟ್ಟೆ, ಹಾಗಾಗಿ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಐ ವಾಸ್ ಫೀಲಿಂಗ್ ಬ್ಯಾಡ್ ಅನ್ಫಾರ್ಚುನೇಟ್ಲಿ. ಬಟ್ ನಾನು ರೀಸೆಂಟಾಗಿ ಒಂದು ರೀಲ್ ನೋಡಿದೆ, ಹಬ್ಬದ ಟೈಮಲ್ಲಿ ಅಥವಾ ಪೂಜೆ ಟೈಮಲ್ಲಿ ನಾವು ಪೀರಿಯಡ್ಸ್ ಆದರೆ ಒಳ್ಳೇದು ಅಂತ ಅಂದ್ಬಿಟ್ಟು, ಇಟ್ಸ್ ಎ ಗುಡ್ ಸೈನ್ ಅಂತ ಹೇಳಿ. ಸೊ ಐ ವಾಸ್ ಲೈಕ್ ಓಕೆ ಇರಲಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಅದಾದಮೇಲೆ ಬಟ್ಟೆ ಮಡ್ಚಿರಲಿಲ್ಲ ಆಯಿತಾ. 3 ಸತಿ ವಾಶಿಂದ ಬಂದಿದ್ದು ಮಡ್ಚೇ ಇರಲಿಲ್ಲ. ಅಪ್ಪ ರಾತ್ರಿ ಎಲ್ಲ ಮಡ್ಚಿಟ್ಟಿದ್ರು. ಸೊ ಎಲ್ಲನೂ ಬೆಳಗ್ಗೆ ಜೋಡಿಸಿದಾಯಿತು ನೀಟಾಗಿ. ಇನ್ನೊಂದು ಏನು ಅಂದರೆ, ನನ್ನ ಹತ್ರ ಹಳೆ ಬಟ್ಟೆಗಳು ಏನಿದ್ದಾವೆ ಅದನ್ನು ನಾನು ಯಾರಿಗಾದರೂ ಕೊಟ್ಬಿಡ್ತೀನಿ ಆಯಿತಾ, ಅಕ್ಕಪಕ್ಕ ಮನೆಯವರಿಗೆ. ಮೊನ್ನೆ 2-3 ಜೊತೆ ಬಟ್ಟೆನ ಬಿಸಾಕ್ತೆ. ಯಾಕೆ ಅಂತ ಅಂದರೆ, ಯಾರೋ ಹೇಳಿದ್ರು ಬಟ್ಟೆಗಳನ್ನ ಕೊಟ್ಟರೆ ದರಿದ್ರ ಬರುತ್ತೆ ಅಂದ್ಬಿಟ್ಟು, ಅದಕ್ಕೋಸ್ಕರ ನಾನು ಕೊಡೋಕ್ಕೆ ಹೋಗಿಲ್ಲ, ಅದನ್ನು ಬಿಸಾಕ್ಬಿಟ್ಟೆ. ಯಾರಿಗಾದ್ರೂ ಕೊಡೋದು ಬೆಟರ್ ಅಂತ ಅನ್ಸುತ್ತೆ ಬಿಸಾಕೋದಕ್ಕಿಂತ. ಸೊ ದಯವಿಟ್ಟು ನಿಮ್ಮಲ್ಲಿ ಯಾರಿಗಾದ್ರೂ ಪ್ರಾಪರ್ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದಟ್ ನನಗೂ ಅರ್ಥ ಆಗುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನೂ ಬೇಜಾನ್ ಟೈಮ್ ಇದೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಬಿಸಿ ಬಿಸಿ ಕಾಫಿ ಕಾಯಿಸ್ಕೊಂಡು ನಾನು ನಮ್ಮಪ್ಪ ಕೂತ್ಕೊಂಡು ಕುಡ್ಕೊಂಡು ಮಾತಾಡ್ತಿದ್ವಿ. ಆ್ಯಂಡ್ ನಮ್ಮಪ್ಪ ಗಾಡಿ ರಿಪೇರಿ ಬಗ್ಗೆ ಹೇಳ್ತಾ ಇದ್ರು. ಅದಕ್ಕೆ ನಾನು ಹೇಳ್ತಿದ್ದೆ, ತಿಂಗ್ಳಿಗೊಂದ್ಸಲ ವಾರಕ್ಕೊಂದ್ಸಲ ರಿಪೇರಿ ಅಂತ ಬಂದ್ಬಿಡ್ತೀಯಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಮಾತಾಡ್ತಿದ್ವಿ. ಸೊ ದಟ್ ವಾಸ್ ದ ಕಾನ್ವರ್ಸೇಷನ್. ನನ್ನ ಸ್ಕಿನ್ ಕೇರು, ಬಾಡಿ ಕೇರ್ ಎಲ್ಲನೂ ಮುಗಿಸಿ ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಗೊತ್ತು ತುಂಬ ಜನ ಅನ್ಕೊಳ್ತಿರ್ತೀರ ಪೀರಿಯಡ್ಸ್ ಟೈಮಲ್ಲಿ ಜಪ ಮಾಡ್ಬೋದು ಅಂತ. ಖಂಡಿತ ಮಾಡ್ಬೋದು. ದ ಒನ್ಲಿ ಕನ್ಸರ್ನ್ ಈಸ್, ನೀವು ತುಳಸಿ ಮಾಲೆನ ಟಚ್ ಮಾಡೋ ಹಾಗಿಲ್ಲ, ದೇವ್ರ ವಿಗ್ರಹನ ಟಚ್ ಮಾಡೋ ಹಾಗಿಲ್ಲ, ದೇವ್ರ ಮನೆಗೆ ಹೋಗೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಕಾನ್ಫಿಡೆಂಟಾಗಿ ಹೆಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಪ್ರೀತಿಸುವಂಥ ಪ್ರೇಮಾನಂದ್ ಗುರುಜಿ ಅವರೇ ಸ್ವತಃ ಈ ಮಾತನ್ನ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಅಷ್ಟೇ ಕಾನ್ಫಿಡೆನ್ಸಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವೇನಾದರೂ ಜಪಾನ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನೀವು ಸ್ಟಾರ್ಟ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ 108 ಸತಿ ಹೇಳೋಕ್ಕಾಗ್ತಿಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಸ್ಟಾರ್ಟ್ ವಿತ್ ಲೈಕ್ 9 ಟೈಮ್ಸ್, 11 ಟೈಮ್ಸ್, ಲೈಕ್ 21 ಟೈಮ್ಸ್ ಆ ಥರ ಸ್ಟಾರ್ಟ್ ಮಾಡಿ ಆಯಿತಾ. ಹೋಗ್ತಾ 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 ಒಂದಿನಕ್ಕೆ 1 ರೌಂಡ್ ಜಪ ಮಾತ್ರ ಕಂಪ್ಲೀಟ್ ಮಾಡಿ. ಆ್ಯಂಡ್ ಡೇ ಬೈ ಡೇ 2 ರೌಂಡ್ಸಿಗೆ ಬರ್ತೀರಾ, 3 ರೌಂಡ್ಸಿಗೆ ಬರ್ತೀರಾ. ಸೊ ಫಸ್ಟ್ ನೀವು ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾನು ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದೆ, ಬಟ್ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಏನೇ ಬಿಟ್ಟರು ಕೂಡ ದಿನಕ್ಕೆ ಈ ಶ್ಲೋಕನ ಒಂದು 10-20 ಸತಿ ಅಂತೂ ಹೇಳ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಮಿಸ್ ಮಾಡಿದೆ ಅಂತೂ ಈ ಶ್ಲೋಕ ಹೇಳ್ತೀನಿ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದನ್ನ ಎದ್ದ ತಕ್ಷಣ ಹೇಳ್ತೀನಿ. ಹಾಗೆ ನನ್ನ ಫಸ್ಟ್ ಶಾರ್ಟಿಗೆ ಹೇಳ್ತೀನಿ. ಆ್ಯಂಡ್ ನಾನು ಏನೇ ಒಂದು ಕೆಲಸ ಶುರು ಮಾಡಬೇಕಂದ್ರೆ ಇದೇ ಶ್ಲೋಕದಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮಗೆ ಅದನ್ನು ಹೇಳೋಕ್ಕಾಗಿಲ್ಲ ಅಂದರೆ ಈ ಶ್ಲೋಕ ಅಟ್ಲೀಸ್ಟ್ ಹೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಶೂಟಿಂಗ್ಗೆ ಹೊರಟಿದ್ದಾಯಿತು. ನನಗೆ 7 ಗಂಟೆಗೆ ಪಿಕಪ್ ಇರುತ್ತೆ ಅಂತ ಹೇಳಿದ್ರು. ಆದರೆ ಗಾಡಿ ಬಂದಿದ್ದೆ 7:45. ಇನ್ನೂ ಜಾಸ್ತಿ ಟೈಮ್ ಇತ್ತು. ಅದೇ ಟೈಮ್ ನನಗೆ ಪೂಜೆ ಮಾಡೋ ದಿವಸ ಸಿಕ್ಬಿಟ್ರೆ ಫುಲ್ ಖುಷಿ ಆಗ್ಬಿಡುತ್ತೆ. ಬಟ್ ನಂಗೆ ಆವತ್ತಿನ ದಿವಸನೇ ಬೇಗ ಪಿಕಪ್ಪಿಗೆ ಬಂದುಬಿಡ್ತಾರೆ. ಬೇರೆ ಟೈಮ್ಲೆಲ್ಲ ಲೇಟಾಗಿ ಬರ್ತಾರೆ. ಅವಾಗ ನನಗೇನು ಕೆಲಸ ಇರಲ್ಲ, ಸುಮ್ಮನೆ ರೆಡಿ ಆಗ್ಬಿಟ್ಟು ಕೂತ್ಬಿಟ್ಟಿರ್ತೀನಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವೇನಾದರೂ ನಂತರ ತೀರಾ ಬೆಳಗ್ಗೆ ಎದ್ದೊಳ್ತೀರಾ ಅಂತಂದರೆ ಪರವಾಗಿಲ್ಲ, ಆಮೇಲೆ ಸೂರ್ಯ ಹುಟ್ತಾನೆ ಗೊತ್ತಾ, ಆವಾಗ ನೀವು ನಮಸ್ಕಾರ ಮಾಡ್ಕೊಳ್ಬೋದು. ಯಾಕೆ ಅಂದರೆ ವರ್ಚುವಲ್ ಆಗಿ ನಾವು ಸೂರ್ಯನಿಗೆ ನಮಸ್ಕಾರ ಮಾಡ್ತೀವಿ, ಅದು ನಮ್ಮ ಸೋಲಿಗೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಸೂರ್ಯ ಇಸ್ ಅ ಸ್ಟಾರ್ಟ್. ಸೊ ಅವ್ರಿಗೆ ನಮಸ್ಕಾರ ಮಾಡಿಕೊಂಡ್ರೆ ನಮಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಹೇಳಿದೆ. ನಾನು ಇದನ್ನು ಲಾಸ್ಟ್ ಇಯರಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ. ನಾನು ಎಷ್ಟೇ ಲೇಟಾಗಿ ಎದ್ದು ಬಂದರೂ ಕೂಡ ಒಂದ್ಸತಿ ಸೂರ್ಯನ ನೋಡಿ ನಮಸ್ಕಾರ ಮಾಡ್ಕೊಳ್ತೀನಿ. ಇನ್ನೊಂದು ಏನು ಗೊತ್ತಾ, ಐ ಟ್ರೀಟ್ ಹಿಮ್ ಲೈಕ್ ಮೈ ಫ್ರೆಂಡ್. ಹೇಗೆ ಅಂತ ಅಂದರೆ ಅವನ ಹತ್ರ ಮಾತಾಡ್ತೀನಿ, ಸೂರ್ಯ ಏನು ಕಾಣಿಸ್ಕೊಂಡೇ ಇಲ್ಲ ಇವತ್ತು, ತುಂಬ ಬಿಸಿಲದಾಗ ಪ್ಲೀಸ್ ಸೂರ್ಯ ಟ್ಯಾನ್ ಆಗಿಬಿಡ್ತೀನಿ, ಹೋಗು ಸೂರ್ಯ. ಶೂಟಲ್ಲಿದ್ದಾಗ ಈ ಥರ ಎಲ್ಲ ಮಾತಾಡ್ತೀನಿ. ನನ್ನ ಅಕ್ಕಪಕ್ಕ ಇದ್ದವ್ರು ನೋಡಿ ನಗಾಡಿದ್ದಾರೆ ಕೂಡ. ಹಾಗಂತ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನನಗೆ ಗೊತ್ತು ನಾನೊಂದು ವಿಚಿತ್ರ ಪ್ರಾಣಿ ಅಂತ. ಸೊ ನನಗೆ ಮಾತ್ರ ಅದು ಅರ್ಥ ಆದರೆ ಸಾಕು, ಬೇರೆಯವ್ರಿಗೆ ಆಗೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಇವತ್ತು ಬೆಳಗ್ಗೆ ಏನಾಗಿತ್ತು ಅಂತಂದರೆ, ಬರಬೇಕಾದ್ರೆ ನಾನು ಏನು ವಿಡಿಯೋ ಮಾಡ್ಕೊಂಡು ಬಂದೆ, ಅದರಲ್ಲಿ ದೀಪಕ್ಕನ ಕೂತ್ಕೆಲ್ಲಿ ಗೋಲ್ಡ್ ಚೈನ್ ಇತ್ತು ಆಯಿತಾ. ಸೆಟ್ಟಿಗೆ ಬಂದಾಗ ಗೋಲ್ಡ್ ಚೈನ್ ಇರಲಿಲ್ಲ. ಯಪ್ಪ ಹೆಂಗೆ
ಹೆಂಗಾಗಿತ್ತು ಅಂದರೆ ಎಲ್ಲೂ ಹುಡುಕಿದ್ರೂ ಸಿಗ್ತಾ ಇರಲಿಲ್ಲ. ದೇವ್ರ ದಯೆಯಿಂದ ಅಪ್ಪಾಜಿ ಕೈಗೆ ಸಿಕ್ತು. ಅಪ್ಪಾಜಿ ತುಂಬ ಒಳ್ಳೆಯವರು ಆಯಿತಾ. ಅವ್ರಿಗೆ ಇಷ್ಟು ವಯಸ್ಸಾಗಿದೆ ಆದರೂ ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ನನ್ನನ್ನಂತೂ ಸಖತ್ತಾಗಿ ನೋಡ್ಕೋತಾರೆ. ನಂಗೆ ತುಂಬ ಇಷ್ಟ ಅಪ್ಪಾಜಿ. ಸೇಮ್ ನಮ್ಮ ಅಪ್ಪ ನೋಡ್ದಂಗೆ ಆಗ್ತಿರತ್ತೆ ನನಗೆ ಅವ್ರನ್ನ ನೋಡ್ತಿದ್ರೆ. ನಮ್ಮ ಅಪ್ಪಂಗೂ ಬಂದು ಹೇಳ್ತಾ ಇರ್ತೀನಿ ಇವ್ರ ಬಗ್ಗೆ. ಮಧ್ಯಾಹ್ನ ಊಟಕ್ಕೆ ಹೋದಾಗ ಅಪ್ಪಾಜಿ ಹೇಳ್ತಿದ್ರು, ನಂಗೆ ಸಿಕ್ತು ಮಗಳೇ, ನಾನು ನಿನ್ನ ಕೈಲಿ ಕೊಡಬೇಕು ಅಂತ ಇದ್ದೆ ಅಂದರು. ಅದಕ್ಕೆ ನಾನು ಕೇಳಿದೆ, ಅಪ್ಪಾಜಿ ನನ್ನ ಕೈಲಿ ఎందుకు ಕೊಡ್ತೀರಾ ಅಂದಾಗ ರಜಿನಿ ಅಣ್ಣ ಸಡನ್ನಾಗಿ ಹೇಳ್ದ, ನಿನ್ನ ಮೇಲೆ ನಂಬಿಕೆ ಜಾಸ್ತಿ ಕಣೆ, ನೀನು ಹೋಗ್ಬಿಟ್ಟು ಕೇಳ್ಬಿಟ್ಟು ಕೊಡ್ತೀಯಾ ಅಂತ ಅಂದ್ಬಿಟ್ಟು. ಯಾಕಂದರೆ ಮುಂಚೆನೂ ಗೋಲ್ಡ್ ಸಿಕ್ಕಿದಾಗ ಸೆಟ್ಟಲ್ಲಿ ನಾನು ಕೊಟ್ಟಿದ್ದೆ ಒಬ್ಬರಿಗೆ, ಅದಕ್ಕೆ ನಂಬಿಕೆ ಜಾಸ್ತಿ. ತುಂಬ ಖುಷಿ ಆಯಿತು, ಯಾರೋ ಅನ್ನೋನ್ ಪರ್ಸನ್ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿರೋದಕ್ಕೆ ಒಂಥರ ಅನ್ನಿಸ್ತಿತ್ತು ನನಗೆ. ಬಟ್ ಅಪ್ಪಾಜಿ ಕೈಗೆ ಸಿಕ್ಕಿದ್ದಕ್ಕೆ ನಮಗೆ ಗೋಲ್ಡ್ ವಾಪಸ್ ಬಂದಿದ್ದು. ಆ್ಯಂಡ್ ಇವತ್ತು ನಂದು ಫಸ್ಟ್ ಸೀನ್ ಆಗಿರೋದ್ರಿಂದ ನಾನೇ ಪೂಜೆ ಮುಗಿಸ್ಕೊಂಡೆ. ಇನ್ನೊಂದೇನೆಂದರೆ ನಂದು ಫಸ್ಟ್ ಡೇ ಆಫ್ ಪೀರಿಯಡ್ಸ್. ಹೆಂಗೆ ಹೊಟ್ಟೆ ನೋವ್ತಿತ್ತು ಅಂದರೆ ಸಖತ್ ಹೊಟ್ಟೆ ನೋವ್ತಿತ್ತು, ಜೊತೆಗೆ ಸೊಂಟ ಬೇರೆ ನೋವ್ತಿತ್ತು. ಯಾಕೆ ಅಂತಂದರೆ ನಂದು ಒಂದು ವಾರ ಲೇಟ್ ಆಯಿತು ಪೀರಿಯಡ್ಸು, ಅದಕ್ಕೋಸ್ಕರ ಅಷ್ಟು ಹೊಟ್ಟೆ ನೋವ್ತಿತ್ತು. ನಂಗೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಏನು ಮಾಡೋಕ್ಕೂ ಆಗ್ತಿರಲಿಲ್ಲ. ಬಟ್ ನಾನು ತೋರಿಸ್ಕೊತಿರ್ಲಿಲ್ಲ, ಫುಲ್ ಮಜಾನೇ ಮಾಡ್ತಿರ್ತೀನಿ. ಆದರೆ ನಾನು ರಿಯಾಕ್ಟ್ ಮಾಡಿ ತೋರಿಸಲ್ಲ, ತುಂಬ ನೋವಾದಾಗ ಮಾತ್ರ ರಿಯಾಕ್ಟ್ ಮಾಡ್ತೀನಿ, ಇಲ್ಲಾಂದರೆ ನಾನು ಮಾಡಲ್ಲ. ಆ್ಯಂಡ್ ನಾನು ವಯಸ್ಸಿಗೆ ಬಂದಾಗಿಂದ ಇಲ್ಲಿವರೆಗೂ ನಾನು ಹೊಟ್ಟೆ ನೋವಿಗೆ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ, ಅಭ್ಯಾಸ ಮಾಡ್ಕೊಂಡಿಲ್ಲ ಕೂಡ. ಇದ್ರ ನಾನು ಮೆಂತ್ಯ ತೊಗೊಳ್ತೀನಿ, ಇಲ್ಲಾಂದರೆ ಪಚ್ಚಬಾಳೆ ಹಣ್ಣು ತಿಂತೀನಿ. ತುಂಬ ಹೊಟ್ಟೆ ನೋವು ಆಗ್ಬಿಡ್ತು, ತಡ್ಕೊಳಕ್ಕೆ ಆಗಿಲ್ಲ ಅಂತ ಅಂದಾಗ ಮಾತ್ರ ನನಗೆ ಲೆಮನ್ ಜ್ಯೂಸ್ ಮಾಡಿಕೊಟ್ಟಿದ್ದಾರೆ ನಮ್ಮಮ್ಮ, ಅದನ್ನು ತಗೋತೀನಿ. ಸೊ ಎಲ್ಲನೂ ನ್ಯಾಚುರಲ್ ವೇಲಿ ನಾನು ಹೊಟ್ಟೆ ನೋವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಅಷ್ಟೇ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋಕ್ಕೆ ಹೋಗಬೇಡಿ. ಮೆಂತ್ಯ ನನಗೆ ಖಂಡಿತ ಮೆಂತ್ಯ ನಿಮಗೆ ಹೊಟ್ಟೆ ನೋವು ಕಡಿಮೆ ಮಾಡುತ್ತೆ. ಪಚ್ಚಬಾಳೆ ಅಂತೀನಿ, ಅದು ಕಡಿಮೆ ಮಾಡುತ್ತೆ. ಯಾಕೆ ಟ್ಯಾಬ್ಲೆಟ್ಸ್ ಬೇಡ ಅಂತಂದರೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತಂತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತೊಗೋಬೇಡಿ. ನನಗೆ ಗೊತ್ತು ನೀವೇ ತಲೆನೋವು ಅಷ್ಟು ಟ್ಯಾಬ್ಲೆಟ್ಸ್ ತೊಗೋತೀರಾ ಅಂತ ಹೇಳ್ತೀರಾ, ಅದು ನನಗೆ ಬೇರೆ ಆಪ್ಷನ್ ಇಲ್ಲದೆ ನಾನು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ಥರ ತುಂಬ ಆಪ್ಷನ್ಸ್ ಇದ್ದಾಗ ನೀವೇನು ಟ್ಯಾಬ್ಲೆಟ್ಸ್ ತಗೋತೀರಾ ಅಂತ ಒಂದು ಕನ್ಸರ್ನ್ ಇಂದ ಹೇಳಿದೀನಿ ಅಷ್ಟೇ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ, ಮೆಂತ್ಯ ನುಂಗೋದನ್ನ ಮತ್ತೆ ಪಚ್ಚಬಾಳೆ ಹಣ್ಣು ತಿನ್ನೋದು ಅಥವಾ ಲೆಮನ್ ಜ್ಯೂಸ್ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡು ನೋಡಿ. ಡೆಫಿನೆಟ್ಲಿ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಇಲ್ಲ ನ್ಯಾಚುರಲ್ ಆಪ್ಷನ್ಸ್ ಅಲ್ವಾ, ಅದಕ್ಕೆ ಹೇಳಿದೆ. ಹಂಗೋ ಹಿಂಗೋ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಊಟಕ್ಕೆ ಅಂತ ಬಂದೆ, ಚಪಾತಿ ತಿನ್ನೋಣ ಅಂತ ಚಪಾತಿ ಹಾಕ್ಸ್ಕೊಂಡೆ. ಅಷ್ಟಲ್ಲಿ ಮಕ್ಳು ಎಲ್ಲರೂ ಬಂದರು. ನಾನು ಎರಡೇ ತುತ್ತು ಚಪಾತಿ ತಿಂದಿದ್ದು, ಇನ್ನು 2 ಚಪಾತಿ ಕಂಪ್ಲೀಟ್ ಅವರಿಗೆ ಹಾಕಿದ್ದಾಯಿತು. ಆ್ಯಂಡ್ ನಾನು ರೈಸ್ ಹಾಕ್ಸ್ಕೊಂಡು ತಿಂದೆ. ಇವತ್ತು ಫಸ್ಟ್ ಟೈಮ್ ನನಗೆ ಊಟ ಇಷ್ಟ ಆಗಿತ್ತು ಸೆಟ್ಟಲ್ಲಿ, ತುಂಬ ಚೆನ್ನಾಗಿತ್ತು. ಯೂಶ್ವಲಿ ಸೊಪ್ಸಾರು ನಾನು ತಿನ್ನಲ್ಲ, ಆದರೆ ಇವತ್ತು ಸೊಪ್ಸಾರು ನಾನು ತಿಂದೆ, ಯಾಕಂದರೆ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದರೆ ನಾನು ಸೊಪ್ಸಾರು ತಿನ್ನಲ್ಲ, ನಮ್ಮಮ್ಮ ಮಾಡೋಕ್ಕೆ ಹೋಗಲ್ಲ, ರೇರು ಮಾಡೋದು. ಚಿಕ್ಕ ವಯಸ್ಸಲ್ಲಿ ನಾನು ಅದನ್ನು ಮೋರಿ ಸಾರು ಅಂತ ಕರಿತಿದ್ದೆ. ಅದು ನನ್ನ ತಲೆಯಲ್ಲಿ ಹಾಗೆ ಕೂತ್ಬಿಟ್ಟಿದೆ, ಏನೋ ಗೊತ್ತಿಲ್ಲ, ಹೋಗ್ತಿಲ್ಲ. ಅನೂರು ಎಗಿಸ್ತಾ ಇದ್ಲು ಸೆಕೆಂಡ್ ಟೈಮ್ ಸಾಂಬಾರು ಕೇಳಿದಾಗ, ಅಣ್ಣ ಸಾಂಬಾರು ಕುಡಿ ಅಂತ ತಕ್ಷಣ, ಓ ಯಾರದು ಇವತ್ತು ಸಾಂಬಾರು ಕೇಳ್ತಿದ್ದಾರೆ, ಅದು ಸೊಪ್ಸಾರು ಕೇಳ್ತಿದ್ರೆ ಅಂತ ರೇಗಿಸ್ತಾ ಇದ್ಲು. ಸಾಮಾನ್ಯವಾಗಿ ತಿನ್ನಲ್ವಲ್ಲ, ಅದಕ್ಕೆ ರೇಗಿಸ್ತಾ ಇದ್ದಿದ್ದು ಅವಳು. ಇವಾಗ ಏನು ಮಕ್ಕಳನ್ನ ನೀವು ನೋಡ್ತಾ ಇದ್ದೀರಾ, ಇವರು ಲಾಸ್ಟ್ ಮಂತ್ ಹುಟ್ಟಿದ್ದು ಆಯ್ತಾ, ಪುಟ್ಟಾಗಿದ್ರು. ಒಂದು ಮಗು ಏನಾಗ್ಬಿಟ್ಟಿತ್ತು, ನೀರಲ್ಲಿ ಬಿದ್ದುಬಿಟ್ಟಿತ್ತು. ರಜಿನಿ ಅಣ್ಣ ಸಡನ್ ಆಗಿ ಆ ಕಡೆ ಹೋದಾಗ ನೋಡಿದ್ದಾನೆ, ನೋಡಿ ನಾನು ಕಾಲ್ ಮಾಡ್ದೆ, ಅವನು ಬೇಗ ಬಾ, ಈ ಥರ ಬಿದ್ದುಬಿಟ್ಟಿದೆ ಅಂತ ಅಂದ್ಬಿಟ್ಟು. ನಾನು ನನ್ನ ಟೀ ಶರ್ಟ್ನ ತೊಗೊಂಡು ಹೋಗಿ ಅದನ್ನು ತೊಗೊಂಡು ಬಂದು ಫುಲ್ಲು ಒರೆಸಿ ಡ್ರೈ ಎಲ್ಲ ಮಾಡಿಬಿಟ್ಟಿದ್ವಿ. ಇವಾಗ ನೋಡಿದ್ರೆ ರೇಗಿಸ್ತೀವಿ, ಹೋದ ತಿಂಗಳು ನೀರಲ್ಲಿ ಬಿದ್ದು ಕಾಪಾಡಿ ಅಂತಿದ್ದೆ, ಇವಾಗ ನೋಡಿದ್ಯಾ ಫುಲ್ ಓಡಾಡ್ಕೊಂಡಿದ್ಯಾ ಅಂತ ರೇಗಿಸೋದು. ಯಪ್ಪ ಯಾವ ಲೆವೆಲಲ್ಲಿ ಬಿಸಿಲಿತ್ತು ಗೊತ್ತಾ. ಆದರೆ ಈ ಮನೆ ಆಗಿರೋದಕ್ಕೆ ತುಂಬ ಸಂಪಾಗಿದ್ದೀವಿ. ಫುಲ್ ಸುತ್ತ ಮರ ಇದೆ, ಮಾವಿನಕಾಯಿ ಇದೆ, ಬೇಕಾದಾಗ ಮಾವಿನಕಾಯಿ ಕಿತ್ಕೊಂಡು ತಿನ್ಬೋದು, ಸೀಬೆಕಾಯಿ ಕಿತ್ಕೊಂಡು ತಿನ್ಬೋದು, ಫುಲ್ ಮಜಾ ಮಾಡ್ಬೋದು ಆಯ್ತಾ. ಆದರೆ ಮುಂಚೆ ನಾವು ಭಾರ್ಗವಿ ಸೀರಿಯಲ್ ನೀವು ಏನು ನೋಡ್ತೀರಾ ಆ ಮನೇಲಿ ನಾವು ಶೂಟ್ ಮಾಡ್ತಾ ಇದ್ವಿ. ಯಪ್ಪ ಉಸಿರು ಕಟ್ಟೋದು ಆ ಮನೇಲಿ, ಅಷ್ಟು ಬಿಸಿಲು ಆಗ್ತಿರಲಿಲ್ಲ ಇರೋಕ್ಕೆ. ಈ ಮನೆಗೆ ಬಂದಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀವಿ. ಫುಲ್ ದೊಡ್ಡದಾಗಿದೆ, ಗಾಳಿ ಬರುತ್ತೆ, ನೆಮ್ಮದಿಯಾಗಿ ಕುತ್ಕೋಬೋದು, ಎಲ್ಲಿ ಬೇಕಾದರೂ ಕುತ್ಕೋಬೋದು. ಆ್ಯಂಡ್ ಈ ಮರದಲ್ಲಿ ಎಲೆಗಿಂತ ಜಾಸ್ತಿ ಸ್ಟಾರ್ ಫ್ರೂಟೇ ಇದೆ. ಲಾಸ್ಟ್ ಮಂತ್ ಅಟ್ಲೀಸ್ಟ್ ಸ್ವಲ್ಪ ಹಣ್ಣಾಗಿದ್ದು, ಅದನ್ನು ಕಟ್ ಮಾಡಿ ಉಪ್ಪು ಖಾರ ಹಾಕ್ಬಿಟ್ಟು ಎಲ್ರಿಗೂ ಹಂಚಿದೆ. ಈ ಸರ್ತಿ ಇನ್ನೂ ಕಾಯಿ, ಹಾಗಾಗಿ ನಾನು ಅದನ್ನು ಮುಟ್ಟಕ್ಕೆ ಹೋಗಿಲ್ಲ. ಇನ್ನೊಂದು 10 days ಆದಮೇಲೆ ಖಂಡಿತ ಎಲ್ಲ ಹಣ್ಣಾಗುತ್ತೆ, ಆವಾಗ ಮತ್ತೆ ಕಟ್ ಮಾಡ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಎಲ್ರಿಗೂ ಕೊಡೋದು. ಅದೇನು ಗೊತ್ತಾ, ಹುಳಿ ಇರಲಿಲ್ಲ, ಫುಲ್ ಕೆಟ್ಟೋಗ್ಬಿಟ್ಟಿತ್ತು. ಜೋಶಲ್ಲಿ ತಿಂದ್ಬಿಟ್ಟೆ ಒಂಥರ ಆಗ್ಬಿಡ್ತು ಬಾಯೆಲ್ಲ, ಅದಕ್ಕೆ ಬಿಸಾಕ್ಬಿಟ್ಟೆ. ಆ್ಯಂಡ್ ಇವರು ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಮಂಜು ಸರ್ ಅಂತ ಹೇಳಿ, ಇವಾಗ ಕಾಣ್ತಾರ ಸೂಪರ್ ಸರ್. ನೀವು ಯಾರು ಹೇಳಿ, ಇವ್ರು ನೋಡಿ, ಇವ್ರನ್ನ ಚೆನ್ನಾಗಿ ತೆಗಿಬೇಕು, ಕ್ಯಾಶರ್ ಅಲ್ವಾ, ನಿಂದು ಹಿಡಿತೀರಿ ಎಲ್ಲಾರ್ದು ಕ್ಯಾಶರ್ ಅಲ್ವಾ, ನಿಮ್ಮನ್ನ ಚೆನ್ನಾಗಿ ಫೋಕಸ್ ಮಾಡೋಣ ಅಂತ. ಹಾಯ್ ಮಾಡುವ ನಮ್ಮ ಸಾರಥಿ. ಇವತ್ತು ಚುರುಮುರಿ ಮಾಡ್ತಾ ಇದ್ದಾರೆ ಗಾಯ್ಸ್. ಓ ಇವ್ರ ಮ್ಯಾನೇಜರು. ಹಾಯ್ ಹಾಯ್ ಹಾಯ್. ಇವ್ರನ್ನ ಫೋಕಸ್ ಮಾಡ್ತೀನಿ, ಯಾಕೆ ಹೇಳಿ, ಕಾಸು ಕೊಟ್ಟಿಲ್ಲ ಅಂದ್ರೆ ಕ್ಯಾಶರ್, ಇವ್ರ ನೋಡ್ಕೊಂಡು ಕ್ಯಾಶರ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇವ್ರಿಬ್ರನ್ನ ಹಿಡ್ಕೋಬೇಕು ನಾವು ದುಡ್ಡಿಗೆ. ನೋಡ್ರಿ ನಮ್ಮ ಅಪ್ಪಾಜಿ ಇವತ್ತು ಸ್ಟಾರು. ನಮ್ಮ ಬ್ಲಾಗಲ್ಲಿ ಇವತ್ತು ನಮ್ಮ ಅಪ್ಪಾಜಿನೇ ಸ್ಟಾರ್, ಗೊತ್ತಾ. ಹಾಯ್ ಮೇಡಪ್ಪಾಜಿ.
ಅಭಿ ನೋಡ್ರಿ ಹಾಕ್ತೀನಿ ಕೊಡ ಈ ಬೇಡ ನೀವೇ ಹಾಕ್ತೀನಿ ಬಸವ ನೋಡ್ರಲ್ಲ ಬಸವ ಆಯ್ಬೇಡ ನೋಡ್ದಾ ಬಸವ ಹಿಂಗೆ ಸುಮ್ರಿ ಸರ್ ಇವತ್ತು ಊಟನೂ ಚೆನ್ನಾಗಿತ್ತು ಹರಿಬ್ರಹ್ಮ ಸರ್ ಊಟನೂ ಚೆನ್ನಾಗಿತ್ತು ಇವತ್ತು ಸೀರಿಯಸ್ ತಿಂದ್ರ ಮಧ್ಯಾಹ್ನ ಏನ್ ಹೇಳಿ ಏನ್ ಊಟ ಹೇಳಿ ಹಾ ಮತ್ತೆ ಯಾಕೆ ದಿನ ಈ ತರ ಊಟ ಬರಲ್ಲ ಸಾಧ್ಯನೇ ಇಲ್ಲ ನಾನು ಅಲ್ಲಲ್ಲ ಒಳ್ಳೆ ತಿನ್ನೋದ್ರಲ್ಲಿ ಬಿಜಿ ಇರೋ ತರ ತಿಂತಿದ್ದೆ ನಾನು. ಹಾ ವೀಕ್ಷಕರೇ ಇವತ್ತೇನಾಗಿದೆ ಗೊತ್ತಾ ಶೂಟಿಂಗ್ ಅಲ್ಲಿ ಜ್ವರ ಹೇಳು ವೀಕ್ಷಕರೇ ನೋಡ್ತಾ ಇರಿ ಇಲ್ಲಿದಾರಲ್ಲ ಇವರು ಹೆಸರಿಗೆ ಮಾತ್ರ ಅತ್ತೆ ಆದ್ರೆ ಮಾಡೋದೆಲ್ಲ ಬೇರೆ ನಿಮ್ಗೆ ಗೊತ್ತಾ ಅದು ಬೇಡ ಬ್ರೇಕ್ ಟೈಮಲ್ಲಿ ಹೀಗೆ ಬ್ರೇಕ್ ಟೈಮಲ್ಲಿ ಯಾರಿಗೋ ಮಾವಿನಕಾಯಿ ತಿನ್ನೋ ಆಸೆ ಬಂತು ಇಲ್ಲಿ ಸುಮಾರು ಮಾವಿನಕಾಯಿ ಇತ್ತು ಕದ್ದಿದ್ದೀವ್ರೆ ಅದಿನ್ನು ಕಂಪ್ಲೀಟ್ ಕದ್ದಿದ್ದೀವ್ರು. ಸರಿ ಕದ್ ಕೊಟ್ಟಿದ್ದೀವ್ರು ಹಿಂಗೆ ಹೇಳಿ ಈಗ ಬಂತು ಮ್ಯಾಟ್ರಿಗೆ ಕದ್ದು ಕೊಟ್ಟಿದೆ ಯಾರಿಗೆ ಇವ್ರು ಆಸೆ ಪಟ್ಟಿದ್ದಕ್ಕೆ ತಾನೆ ಹೆಲ್ಪ್ ಮಾಡೋದು ತಪ್ಪ ಏನ ಕದ್ದು ಕೊಟ್ಟಿದ್ದು ಏನು ಅಂತ ಹೇಳು ಅದೇ ಕಷ್ಟ ಜನ ಕದ್ದು ಕೊಟ್ಟಿದ್ದು ಏನು ನೋಡಿ ಮ್ಯಾಟ್ರ್ ಏನು ಇದು ಮಾವಿನಕಾಯಿ ತಾನೆ ನೋಡಿ ಮಾವಿನಕಾಯಿ ಬೇಕು ಅಂದ್ರೆ ಬೆಳಗ್ಗೆಯಿಂದ ಸುತ್ತಾಡಿ ಒಂದ್ ಸಿಕ್ತು ಬೆಳಗ್ಗೆಯಿಂದ ಯಾವ ಸೀನ್ ಮಾಡಿಲ್ಲ ಆಯ್ತಾ ಮಧ್ಯಾಹ್ನ ಬೆಳಗ್ಗೆಯಿಂದ ಬೇಕು ಅಂತ ಸುಳ್ಳು ಹೇಳ್ತೀರಾ ಇಲ್ಲ ನಾನಿದ್ದೀನಮ್ಮ ನಿಮ್ಗೆ ನೀವು ಅಲ್ಲಿ ಮ್ಯಾಟ್ರ್ ಇದ್ರ ಇಲ್ಲ ತಾನೆ ಹೆಣ್ಣು ಮಕ್ಕಳು ಬಿಟ್ಕೊಡಲ್ಲ ನಿಮ್ಗೆ ಗೊತ್ತಾ ಅದ್ ನಿಮ್ಗೆ ಬಿಟ್ಟಿದ್ದೀನಿ ಮಾಡಿ ಹೆಲ್ಪ್ ಮಾಡಿದ್ದಕ್ಕೆ ಮಾವಿನಕಾಯಿ ಕೊಟ್ಬಿಟ್ಟು ಆದ್ರೆ ಓನರು ಇವ್ರ ಕೈಯಲ್ಲಿ ಮಾವಿನಕಾಯಿ ಇದ್ದೀವಿ ನೋಡಿ ಇವ್ರ ಕಳ್ಳಿ ಅಲ್ವಾ ನೀವೇ ಹೇಳಿ ಇವಾಗ ನೀವೇ ಕಿತ್ಕೊಟ್ಟವ್ರು ಕಳ್ರ ತಗೊಂಡ್ ಹೋದವ್ರು ಕಳ್ರ ಅಲ್ಲ ಹೇಳಿದ್ ಯಾರು ಮಾವಿನಕಾಯಿ ಬೇಕು ಅಂತ ಅದನ್ನ ಹೇಳಿ ಮ್ಯಾಟ್ರ್ ಹೇಳಿ ಯಾಕಂದ ಹೆಲ್ಪ್ ಮಾಡಿದ್ರೆ ನಾವು ಕಳ್ರಾಗ್ಬಿಡ್ತೀವ ಹೇಳಿ ಮಿಸ್ ಅನ್ನೋರೆ ನಾನು ಮಾಡ್ದೆ ನೀವು ಇದ್ರಲ್ಲ ಅದೇ ನಾನು ಕೇಳಿ ಮಾವಿನಕಾಯಿ ಉಳ್ದೆ ಅಲ್ಲ ನೀವು ಫ್ರೇಮಲ್ಲಿ ಇದ್ರಿ ತಾನೆ ಹೇಳಿ ಮಾತಾಡಿ ಪ್ರೇಕ್ಷಕರಿಗೆ ಗೊತ್ತಾಗಬೇಕು ಕಳ್ಳ ಇವನೇ ಅಲ್ಲಿ ಕಿತ್ತಿದ್ದೀವ್ರೆ ಕೆಲ್ಸ ಆಯ್ತು ಏನ್ ಗೊತ್ತೇನ್ರ ಮಧ್ಯಾಹ್ನ ಬಂದಿದ್ದಾರೆ ನೋಡಿ ಹೆಲ್ಪ್ ಮಾಡಿದವ್ರಿಗೆ ಹೊಡೆದ್ರು ಬೇಕು ಏನ್ ಮಾಡೋದು ತಿನ್ನಕ್ಕೆ ಇವಾಗ ಏನೆಲ್ಲ ಸೊ ನಾವಿದೇ ಮಾಡೋದು ಬ್ರೇಕ್ ಟೈಮಲ್ಲಿ ಇಂಥವೇ ಮಾಡೋದು ಅದು ಕಟ್ಟೆ ಮಾಡಿಲ್ಲ ಸಿಕ್ಕಾಪಟ್ಟೆ ಖಾರ ಇತ್ತು ಮಧ್ಯೆ ಒಂದಷ್ಟು ಜನ ಇದು ಮಾಡಿದ್ದಾಳೆ ಸಗದಾಗಿತ್ತು ಹಾಂ ಸೂಪರ್ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಏ ಮಾಡಿ ಸರ್ ಪರವಾಗಿಲ್ಲ ಏ ಮಾಡಿ ಕೊಟ್ಟೆ ಬಿಟ್ಟಿದ್ದು ಮಾಡಿ ಸರ್ ಒಂದ್ಸತಿ ಡ್ಯಾನ್ಸ್ ಹೋಗ್ಬಿಡ್ತಾ ಆಮೇಲೆ ಹೋಗ್ಬಿಡ್ತಾ ನನಗೆ ಕೊಡ್ಬೇಕು ನನ್ ಕೊಡ್ಬೇಕು ಹಂಗಾರ 500 ರೂಪಾಯಿ ಎಲ್ಲ ಕೊಡ್ಬೇಕು ಫುಲ್ಲು ನೀನ್ ಕೊಡಿಸ್ತೀಯಾ ಅದು ಬರ್ದು ಸರ್ ಮಾಡಿ ಒಂದ್ಸತಿ ಶ್ರೀಧರ್ ಕಳ್ಸಿ ನಾನು ಮಾಡ್ತೀನಿ ಎಲ್ಲಾರು ಇದಾರಲ್ಲ ಮಾಡಿ ಇಲ್ಲಿ ಕಳ್ಸಿ ಅವ್ನ ಶ್ರೀಧರಣ್ಣ ಬನ್ನಿ ತಕೊಳ್ಳಿ ನಂದೊಂದು ಫುಲ್ ಮಜಾ ಮಾಡಿಕೊಂಡು ಅದಾದಮೇಲೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿದ್ವಿ ಸ್ನ್ಯಾಕ್ಸ್ ಆದಮೇಲೆ ಇಡೀ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಮಧ್ಯಾಹ್ನ ಊಟ ಆಗಿರ್ಬೋದು ಸಂಜೆ ಸ್ನ್ಯಾಕ್ಸ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿತ್ತು ಇವತ್ತು ಎಲ್ರಿಗೂ ಇಷ್ಟ ಆಯಿತು ಎಲ್ಲರೂ ಆ ಇಬ್ಬರು ಹುಡುಗರನ್ನ ಹೋಗ್ಲಿತ್ತು ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ ನೋಡಿದೆ ಇಲ್ಲಿ ಆ್ಯಕ್ಚುಲಿ ಜೇನ್ ಇದೆ ಜೇನ್ ಕಟ್ಟಿದೆ ಇಲ್ಲ ಕಾಣಿಸುತ್ತೆ ಟಾರ್ಚ್ ಆನ್ ಮಾಡಿದ್ರೆ ಇದಾಗುತ್ತೆ ನೋಡಿ ಜೇನ್ ಕಟ್ಟಿದೆ ಇಲ್ಲಿ ಮೆಟ್ಲ ಕೆಳಗೆ ಅದನ್ನು ಯಾರೋ ಇಲ್ಲಿ ಸುಟ್ಟು ಓಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ್ಯಕ್ಚುಲಿ ಸ್ನೇಹಿತರೆ ಎಲ್ಲೇ ಈ ಥರ ಜೇನು ಕಟ್ಟಿದ್ರು ಅದನ್ನೆಲ್ಲ ಓಡ್ಸಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಅವಿದ್ದರೆ ನಾವಿಲ್ಲ ನಮ್ಮ ಜೀವನ ನಡಿಬೇಕು ಅಂದರೆ ಅವುಗಳಿರಬೇಕು ದಯವಿಟ್ಟು ಆ ಥರದನ್ನೆಲ್ಲ ಮಾಡಕ್ಕೆ ಹೋಗಬೇಡಿ ಇದು ಅನುಭವದಾಗಲ್ಲ ನಾನು ಹೇಳ್ತಾ ಇರೋದು ಸಾರಿ ಸರ್ನ ಕೂರ್ಸ್ಕೋ ಸುಧಾಕ ಸರ್ನ ಏನ್ ಗೊತ್ತಿಲ್ಲಪ್ಪ ತೀರಾ ಇದಾಗಿದೆ ಈಗ ಬಾಯ್ 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 ಸರಿ ಕೇಳು ನೈನ್ ತಗೊಂಬರ್ತೇನೆ ತಗೊಂಬರ ಮರಿಬೇಡ ನೋಡ್ರ ಜಿಗ್ರಿ ದೋಸ್ತು ನೋಡ್ರ ಬೆಳಗ್ಗೆ ಚೇನ್ ಕಳ್ಕೊಂಡು ಅಕ್ಕ ಅಳ್ತಾ ಇದ್ಲು ಇವಾಗ ನೋಡಿ ಫುಲ್ ಜೋಶ್ ಅವಳೆ ಎಲ್ರಿಗೂ ಐಸ್ ಕ್ರೀಮ್ ಪಾರ್ಟಿ ಚೇನ್ ಸಿಕ್ಕಿದ್ದಕ್ಕೆ ಐಸ್ ಕ್ರೀಮ್ ಪಾರ್ಟಿ
ನಾನು ಮನೆಗೆ ಹೋಗೋ ಅಷ್ಟರಲ್ಲಿ ನನಗೊಂದು ಸರ್ಪ್ರೈಸ್ ಕಾದಿತ್ತು. ಏನು ಗೊತ್ತಾ, ನಮ್ಮಪ್ಪ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ರು. ತುಂಬಾ ಖುಷಿ ಆಯಿತು. ನಾನು ಹೇಗೆ ಹೂವು ಇಟ್ಟಿದ್ದೆ ಅದೇ ರೀತಿ ಅವರು ಹೂವು ಇಟ್ಬಿಟ್ಟು ಪೂಜೆ ಮಾಡಿದ್ರು. ಕಳ್ಸಕ್ಕೆ ಎಲೆ ಒಂದಿರಲಿಲ್ಲ, ಅದು ಬಿಟ್ಟು ಎಲ್ಲನೂ ಟಾಪ್ ನಾಚಲ್ಲಿದ್ರು ನಮ್ಮಪ್ಪ. ಸಿಕ್ಕಾಪಟ್ಟೆ ಖುಷಿ ಆಯಿತು ಗೊತ್ತಾ. ಫಸ್ಟ್ ಟೈಮ್ ನಮ್ಮಪ್ಪ ಈ ಥರ ಪೂರ್ತಿ ಹೂವೆಲ್ಲ ಹಾಕಿ ಪೂಜೆ ಮಾಡಿದ್ದು. ಯಾವಾಗಲೂ ಹೇಳ್ತೀನಿ, ಇಫ್ ಇನ್ ಕೇಸ್ ನಾನು ನಮ್ಮಮ್ಮ ಮನೇಲಿದ್ದಾಗ ಅಪ್ಪ ನಾನು ಪೂಜೆ ಮಾಡೋಕ್ಕಾಗಲ್ಲ, ಹೂವು ಐತೆ ಹಾಕ್ಬಿಟ್ಟು ಪೂಜೆ ಮಾಡೋದ್ರೆ ಬರೀ ಬಿಡು ಹೂವುಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋರು. ಇವತ್ತು ಎಲ್ಲ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿದ್ದು ನೋಡಿ ಒಂಥರ ಖುಷಿ. ನಾನು ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡು ಜರ್ನಲ್ ಬರೆದಿಟ್ಟು ಮಲ್ಕೊಂಡಿದ್ದಾಯ್ತು. ಇದೇ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ನಮ್ಮ ಕುಳ್ಳಿ ಇಲ್ಲೇ ಇದ್ದಾಳೆ, ಫುಲ್ ಸೌಂಡ್ ಮಾಡ್ತಿದ್ದಾಳೆ, ಅದಕ್ಕೆ ಕುಳ್ಳ ಅಂತ ಕರೆದಿದ್ದು. ಓಕೆ ಬಾಯ್.